ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಿಂದ ನಗರದ ಹೊರವಲಯದ ದುರ್ಗಾವರ ರಸ್ತೆಯಲ್ಲಿರುವ ಕೊರಮ ಜನಾಂಗದ 20 ಅಲೆಮಾರಿ ಕುಟುಂಬಗಳಿಗೆ ದಿನ ಬಳಕೆಯ ದಿನಸಿ ಕಿಟ್ ವಿತರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು, ಶ್ರೀ ಶಾರದಾಶ್ರಮದ ಸದ್ಭಕ್ತರ ಉದಾರ ಆರ್ಥಿಕ ನೆರವಿನಿಂದ ಆರ್ಥಿಕವಾಗಿ ಹಿಂದುಳಿದಿರುವ ಕೊರಮ ಜನಾಂಗದ 20 ಅಲೆಮಾರಿ ಕುಟುಂಬಗಳಿಗೆ ದಿನಸಿ ವಸ್ತುಗಳಾದ ರಾಗಿ, ಗೋಧಿ, ತೊಗರಿಬೇಳೆ, ಬೆಲ್ಲ, ಎಣ್ಣೆ, ಸೋಪ್, ಬಟ್ಟೆಗಳನ್ನು ವಿತರಿಸಿ ಜೀವ ಶಿವ ಸೇವಾ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೆರವನ್ನು ನೀಡಲಾಗುವುದು ಎಂದಿದ್ದಾರೆ. ಬಾಪೂಜಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸಿಟಿ ಬಸವರಾಜಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಲಾವಣ್ಯ, ಶ್ರೀಮತಿ ಸರಸ್ವತಿ, ಪಾಂಡು, ಗಂಗಾಧರ ಶೆಟ್ಟಿ, ಪ್ರೇಮಲೀಲಾ, ಗೀತಾ ಪ್ರಕಾಶ್, ನಾಗರಾಜ್, ಅನಸೂಯ, ರಾಘವೇಂದ್ರ, ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ, ಸಂತೋಷ್, ಸುಧಾಮಣಿ, ವಿಶಾಲಾಕ್ಷಿ, ಪುಟ್ಟಣ್ಣ, ಅಂಬುಜಾ, ಕವಿತಾ, ಸರಸ್ವತಿ, ಭೂಮಿಕಾ, ವನಜಾಕ್ಷಿ, ರಶ್ಮಿ, ವಸಂತ, ಯಶಸ್ವಿ, ವಿದ್ಯಾ, ಮಾಣಿಕ್ಯ, ಸತ್ಯನಾರಾಯಣ, ವನ್ನೂರಪ್ಪ, ಯುವರಾಜ್, ಭೂತಪ್ಪ, ರಮೇಶ್ ಸೇರಿದಂತೆ ಕೊರಮ ಜನಾಂಗದ ಅಲೆಮಾರಿಗಳು ಉಪಸ್ಥಿತರಿದ್ದರು. ಇಲ್ಲಿ ಇಷ್ಟು ಜನ ಏನಿದ್ದೀರಿ, ನಿಮಗೆ ಈ ಸಂದರ್ಭದಲ್ಲಿ ಏನು ಆಹಾರ ಧಾನ್ಯಗಳನ್ನು ಕೊಟ್ಟಿದೆ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ನಮಗೆ ಆಹಾರ ಸೇವನೆ ಮಾಡಲಿಕ್ಕೆ ಎಷ್ಟೊಂದು ಜನ ಭಕ್ತರು ಅವರೇ ವೈಯಕ್ತಿಕವಾಗಿ ಬಂದು ಕೊಡೋಕ್ಕಾಗದೇ ಇರೋ ಸಂದರ್ಭದಲ್ಲಿ ಆಶ್ರಮದ ಮೂಲಕ ನಿಮಗೆ ಸೇವಾ ರೂಪದಲ್ಲಿ ಈ ಎಲ್ಲ ದವಸ ಧಾನ್ಯಗಳನ್ನು ಮತ್ತು ಪದಾರ್ಥಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಮುಂದೆ ಅವಕಾಶ ಸಿಕ್ಕರೆ ಮಾತಾಜಿಯವರು ಹೇಳ್ದಂಗೆ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಈ ಒಂದು ಆಹಾರ ಪದಾರ್ಥಗಳನ್ನು ನಿಮಗೆ ಇಲ್ಲಿಗೆ ತಲುಪಿಸ್ಬೋದು. ಇದ್ರ ಜೊತೆಗೇ ಮಾತಾಜಿಯವರು ಹೇಳ್ದಂಗೆ ನೀವು ಆಶ್ರಮಕ್ಕೆ ಬರಬೇಕು. ಆಶ್ರಮದಲ್ಲಿ ಅಲ್ಲಿ ಎಲ್ಲ ಭಜನೆ ಮತ್ತು ತಗೊಂಡು ಮತ್ತು ನೀವು ಸ್ವತಂತ್ರರಾಗಿ ದುಡಿದು ಅದ್ರ ಜೊತೆಗೇ ನೀವು ಹೆಂಗೆ ಬದುಕಬೇಕು, ಆ್ಯಕ್ಚುಲಿ ನಿಮ್ಮ ಜೀವನವನ್ನು ಹೆಂಗೆ ಸರಿ ಮಾಡ್ಕೋಬೋದು, ನೀವು ಹೆಂಗೆ ಸಂತೋಷದಿಂದ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ವಿಧಾನಗಳನ್ನು ಆಶ್ರಮದಲ್ಲಿ ಹೇಳ್ಕೊಡಲಾಗುತ್ತದೆ. ಹಾಗಾಗಿ ನೀವು ಆಶ್ರಮಕ್ಕೆ ಬನ್ನಿ. ನಿಮಗೆ ಭಗವಂತನ ಆಶೀರ್ವಾದ ಖಂಡಿತ ಅಲ್ಲಿ ಆಗ್ತದೆ. ಇಲ್ಲಿ ನೀವೆಲ್ಲರೂ ಈಗ ಇದನ್ನು ಸ್ವೀಕಾರ ಮಾಡಿರೋದು ಸಾಕ್ಷಾತ್ ಭಗವಂತನ ಸ್ವರೂಪಿಗಳು. ನೀವು ಕೊಟ್ಟವರು ಭಗವಂತನ ಸ್ವರೂಪ, ನೀವು ಇಸ್ಕೊಳ್ತಿರೋದು ಭಗವಂತನ ಸ್ವರೂಪ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮಾತಾಜಿಯವರ ಆಶೀರ್ವಾದ ಸಿಕ್ಕಿದೆ ಅಂದರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ನಿಮಗೆಲ್ಲ ಒಳ್ಳೆಯದಾಗ್ತದೆ. ನೀವು ಪ್ರಾರ್ಥನೆ ಮಾಡಿ, ಭಜನೆ ಮಾಡಿ, ಇಲ್ಲಿ ಮನಸ್ಸಿಗೆ ಭಾಳ ಅದು ಆನಂದ ಕೊಡ್ತದೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿಕ್ಕೆ ನಾನು ಪ್ರಾರ್ಥನೆ ಮಾಡ್ತಾ ನಾನು ಆಗ್ತೇನೆ. ಬಂಧುಗಳೇ, ನೀವೆಲ್ಲರೂ ಇಲ್ಲಿ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸವಾಗಿದ್ದೀರಿ ಅಂತ ನಮಗೆ ಗೊತ್ತಾಯಿತು. ಯಾರು ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ನಮ್ಮಿಂದಾದ ಒಂದು ಸಣ್ಣ ಸಹಾಯವನ್ನು, ಸೇವೆಯನ್ನು ಸಲ್ಲಿಸಬೇಕು ಅಂತ ನಾವು ಉದ್ದೇಶಿಸಿ ಈ ಒಂದು ಸೇವೆಯನ್ನು, ಕೆಲವು ಪ್ರೊವಿಷನ್ಸನ್ನು ನಿಮಗೆ ತಲುಪಿಸ್ತಾ ಇದ್ದೇವೆ. ರಾಗಿ, ಗೋಧಿ, ಬೇಳೆ, ತೊಗರಿಬೇಳೆ, ಬೆಲ್ಲ ಮತ್ತು ಎಣ್ಣೆ ಇವಿಷ್ಟನ್ನು ನಿಮಗೆ ತಲುಪಿಸ್ತಾ ಇದ್ದೇವೆ. ಇದನ್ನು ನಾವು ನಮ್ಮ ಆಶ್ರಮದ ಎಲ್ಲ ಭಕ್ತರ ಸಹಾಯದಿಂದ ಅದರಿಂದ ಇದು ಭಗವಂತ ಕೊಡ್ತಾ ಇರೋದು, ಭಗವಂತನ ಆಶೀರ್ವಾದ ಅಂತ ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಇದನ್ನು ಸ್ವೀಕರಿಸಿ. ಮತ್ತು ಯಾರ್ಯಾರು ಭಕ್ತರು ಇದನ್ನು ನಿಮಗೆ ತಲುಪಿಸಿದ್ರಲ್ಲ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೀವು ಮನಸ್ಸಲ್ಲಿ ಕೇಳ್ಕೊಳ್ಳಿ. ನಿಮಗೆಲ್ಲ ಇನ್ನೊಮ್ಮೆ ಬಂದು ನಿಮಗೆ ಇದೇ ರೀತಿ ಪ್ರೊವಿಷನ್ ಕೊಡ್ತೇವೆ. ಆಮೇಲೆ ನೀವು ಯಾವಾಗ ಚಳ್ಳಕೆರೆ ಕಡೆ ಬರ್ತೀರೋ ಅಲ್ಲಿ ಬಂದು ಸ್ವಾಮೀಜಿಯವರ ದರ್ಶನ ಪಡ್ಕೊಂಡು ಪುಣ್ಯ ಪಡ್ಕೊಳ್ಳಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೇವೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಚೆನ್ನಾಗಾಗಲಿ, ಶುಭವಾಗಲಿ, ಮಂಗಳವಾಗಲಿ. ನಮಸ್ಕಾರ.